ಅಪ್ ಟು 2 kgs ಅಂತಾನೆ ಬರಬೇಕಾಗುತ್ತೆ. ಏನಾಗ್ತದೆ ಒಂದು ತಟ್ಟೆ ಕೆಳಗಡೆ ಮ್ಯಾಗ್ನೆಟ್ ಅದು ಅವ್ನು ಕೈ ಚಂದ ಸರ್ ಅದನ್ನೇ ನಾವು ಕಾಣ್ತಾ ಇದ್ದೆ. ಬಟ್ ಇದನ್ನ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ಇಟ್ಟಾಗ 2 kgs 2 kgs 5 kgs 5 kgs ಬಹಳಷ್ಟು ಕೈ ಎಸ್ ಸರ್ 10 kgs ಲಿಮಿಟ್ ಇರುತ್ತೆ. ನಮ್ಗೆ ಗೊತ್ತಾಗಲ್ಲ ಬಟ್ ಎಷ್ಟಿದಾಗ 10 kgs ಅಂತ ಇದನ್ನ ಅದಕ್ಕೆ ಕಂಪೇರ್ ಮಾಡುತ್ತೆ. ಅದೇ ರೀತಿ ಇದನ್ನ ಮೆಜರ್ ಪ್ರತಿ ತಿಂಗಳು ಮಾಡ್ತಾರೆ ಈಗ ಹೋಗಿ ನ್ಯಾಯವಾದಿಗಳು ಪ್ರತಿ ತಿಂಗಳು ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ನಮ್ಮದು ಇಯರ್ಲಿ ಒಂದು ವೆರಿಫಿಕೇಶನ್ ಮಾಡ್ತೀವಿ ಸರ್ ಪ್ರತಿಯೊಂದು ಇದನ್ನು ಆ ಕಂಪೇರಿಸನ್ ಮಾಡಿ ಸೆಟ್ ಮಾಡಿಕೊಡ್ತೀವಿ. ಇನ್ ಕೇಸ್ ಪ್ರಾಬ್ಲಮ್ ಇದ್ದರೆ ಈ ಕೆನ್ ಕಂಪೇರ್ ಈ ಡಿಜಿಟಲಲ್ಲಿ ಬರೋಲ್ಲ ಇದು ಡಿಜಿಟಲ್ ಏನಾಗುತ್ತೆ ಸ್ಕೇಲಲ್ಲಿ ನಾವು ಪೇಮೆಂಟ್ ಇಟ್ಬಿಡ್ತೀವಿ ಸರ್ ಕ್ರಾಸ್ ಚೆಕ್ ಮಾಡಿದ್ರೆ. ಅಂದರೆ ಈಗ 1 kg ಇದೆಯಲ್ಲ ನಮ್ಗೆ ಏನು ಗೊತ್ತಾಗುತ್ತೆ ವೆಯ್ಟ್ ಇಟ್ಟಾಗ ಅದ್ರ ಮೇಲೆ ಗೊತ್ತಾಗಲ್ಲ. ಐಟಮ್ ಇಟ್ಟಾಗ ಈಗ ಇದು 1 kg ಇರ್ಬೋದು ಅಥವಾ 950 ಗ್ರಾಮ್ಸ್ ಇರ್ಬೋದು ಇದು. ಬಟ್ ಅವ್ನ ಆಕ್ಚುಲಿ ಸರಿಯಿಂದ 1 kg ನಾವು ಹೇಳ್ತಾರೆ ಅವ್ನು 990 ಗ್ರಾಮ್ಸ್ ನಾವು ಹಾಕಿ ನೋಡ್ತೀವಿ. ಅಲ್ಲ ಇದನ್ನ ಇಂಥ 990 ಗ್ರಾಮ್ಸ್ ಇರ್ಬೋದು ಮೇಬಿ 10 ಗ್ರಾಮ್ಸ್ ಶಾರ್ಟ್ ಕೊಡ್ತಾ ಇರ್ಬೋದು. ಬಟ್ ವಿ ಕಾಂಟ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ರೇಟ್. ಬಟ್ ಬಿಕಾಸ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ರೇಟ್ ಇದಿದ್ದಾಗ ಎಕ್ಸಾಕ್ಟ್ಲಿ 1 kg ಇದೆ ಅಂದಾಗ 1 kg ತೋರಿಸಿದ್ರೆ ದಟ್ ಈಸ್ ಮಿಷಿನ್ ಇಸ್ ವರ್ಕಿಂಗ್ ಪ್ರಾಪರ್ ಕರೆಕ್ಟ್ ಆಗಿದೆ ಅಂತ. ಆ ಡಿಜಿಟಲ್ ವೇರಿಯೇಷನ್ ಆಗ್ತದ ಅಂದರೆ ಇಟ್ಸ್ ವೇರಿಯೇಷನ್ ಅಂದರೆ ಸಮ್ಟೈಮ್ಸ್ ಬಟ್ 100% ಆಗ್ತದೆ ಹೇಳ್ತಾರಲ್ಲ ಅದೇ ಮಾಮೂಲಿ ರೀತಿ ತೋರಿಸ್ತಾನೆ ಅದನ್ನ ಅದು ವೇರಿಯೇಷನ್ ಆಗಲ್ಲ. ಅಂದರೆ ಅವ್ರು ಚೆಕ್ ಮಾಡಲಿಕ್ಕೆ ಇದನ್ನ ಇಟ್ಟಿರ್ತೀವಿ ಅವ್ರು ಒಂದು ಚೆಕ್ ಮಾಡಿ ಈಗ ಎವ್ರಿ ಡೇ ಪ್ರತಿ ದಿವಸ ಬಿಫೋರ್ ಸ್ಟಾರ್ಟಿಂಗ್ ಇಸ್ ಆಪರೇಷನ್ಸ್ ಈ ಶುಡ್ ಚೆಕ್ ವೆದರ್ ಮೈ ಮಿಷಿನ್ ಇಸ್ ವರ್ಕಿಂಗ್ ಪ್ರಾಪರ್ಲಿ ಅವ್ರು ಮಾಡಬೇಕು ಮಾಡ್ತಾರೆ ಸರ್. ಯಾಕೆಂದ್ರೆ ಇಮೇಲ್ ಲೂಸ್ ಇನ್ ಕೇಸ್ ಎಕ್ಸಸ್ ಹೋಯ್ತು ಅಂದ್ಕೊಳ್ಳಿ ದಿನಪೂರ್ತಿ ಅವ್ರು ಲಾಸ್ ಆಗ್ಬಿಡ್ತಾರೆ. ಅಕಸ್ಮಾತ್ ನೋಟಿಸ್ ಆಗಲಿಲ್ಲ ಅದಕ್ಕೆ ಏನು ಮಾಡ್ತೀವಿ ಪ್ರತಿ ದಿವಸ ಅವರು ಬಂದಲ್ಲಿ ಇದನ್ನು ಒಂದ್ಸರಿ ಮೆಜರ್ ಮಾಡ್ತೀವಿ. ಹಂಗಾಗಿ ನಾವು ಶಾರ್ಟ್ ಬಂತು ಅಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಬರ್ತವೆ ಸರ್ ನಮಗೆ ಫ್ಯೂಯಲ್ ಕಡಿಮೆ ಆಗ್ತಾ ಇದ್ದಾರೆ ಅಂತ. ಎಕ್ಸಸ್ ಅಂತಂದರೆ ಈಸ್ ಗೋಯಿಂಗ್ ಟು ಇದಾದಂತ ಫ್ಯೂಯಲ್ ಮೆಜರ್ ಈಗ ಇದೆಯಲ್ಲ ನಿಮ್ಮ ವೆಯ್ಟ್ ಅಂಡ್ ಮೆಜರ್ಮೆಂಟ್ ಎಷ್ಟು ಜನ ಇದ್ದಾರೆ ಸ್ಟಾಫ್ ಜಿಲ್ಲೆಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಹೆಡ್ ಅವ್ರು ಕೇಳಿದ್ರೆ ಇರಿಸ್ಬೋದು ಸರ್. ಓಕೆ ನೀವು ಜನರಲ್ ಸ್ಟೋರ್ಸ್ ನೋಡ್ತೀರಿ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಬಂಕ್ ಇರ್ಬೋದು ನ್ಯಾಯಬೆಲೆ ವೆಯ್ಟ್ ಅಂಡ್ ಮೆಜರ್ಮೆಂಟ್ಸ್ ಎಷ್ಟು ಕೇಸ್ ಇಶ್ಯೂ ಮಾಡಿದ್ರಿ ಸರ್? ಹೋದ ವರ್ಷ ಎಷ್ಟು ಕೇಸ್ ಇಶ್ಯೂ ಮಾಡಿದ್ರಿ? ಅಂದರೆ ನಮ್ಮಲ್ಲಿ ಶಾರ್ಟೇಜ್ ಆಫ್ ಸರ್ 2 ಕಡೆ ಕೆಲಸ ಮಾಡ್ತಾ ಇದ್ರು ಒಬ್ಬೊಬ್ಬರು. ಅಂದರೆ ಬೆಂಗಳೂರು ಸರ್ ಬೆಂಗಳೂರಲ್ಲಿದೆ ಇಲ್ಲಿ ಹ್ಯಾಂಡ್ ಇಲ್ಲ ಅಲ್ಲಿ ಇಲ್ಲಿ 2 days ಅಷ್ಟೇ ಸರ್ ಬರೋಕ್ಕಾಗ್ತಾರೆ ನಮ್ಗೆ. ಅಂದರೆ ಇನ್ನು 4 days ಅಲ್ಲೇ ವರ್ಕ್ ಅಲ್ಲೇ ವರ್ಷಿಸ್ ಮೋರ್ ಆಯಿತು ಓಲಾದ ಎಷ್ಟು ಮಾಡಿದ್ರಿ ಆಲ್ಮೋಸ್ಟ್ ಎವ್ರಿ ಇಯರ್ ನಮಗೆ 40 to 50 ಕೇಸಸ್ ಒಬ್ಬೊಬ್ರು ಆಗ್ತಾ ಇರ್ತಾರೆ. ಇನ್ ಕೇಸ್ ಫುಲ್ ಫ್ಲೆಜ್ಡ್ ಬರ್ತಾ ಇಲ್ಲಿಗೆ ಯಾವ ಗ್ರಾಹಕರ ಕೊಟ್ಟು ಆಗ್ತದೆ ಇಲ್ಲ ನಮ್ಮಲ್ಲಿ ಕಂಪನಿ ಫಸ್ಟ್ ಕಮ್ಮಿ ಕೊಟ್ಟಿರ್ತಾರೆ. ಅಂದರೆ ಪೆನಾಲ್ಟಿ ಫಿಕ್ಸ್ ಮಾಡಿಟ್ಟಿದ್ದೀವಿ ಗೌರ್ಮೆಂಟಲ್ಲಿ 2000 5000 10,000 ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಅಫೆನ್ಸ್ಗೆ ಡಿಫ್ರೆಂಟ್ ಟೈಪ್ ಆಫ್ ಪೆನಾಲ್ಟಿ ಇದೆ. ಈಗ ಪೆನಾಲ್ಟಿ ಆಗ್ತದೆ ಕೇಸ್ ಬುಕ್ ಆಗಲ್ಲ ಎಫ್ಐಆರ್ ಆಗಲ್ಲ. ಎಫ್ಐಆರ್ ಅಂದರೆ ಇನ್ ಕೇಸ್ ಒಂದು ಪೆನಾಲ್ಟಿ ಕಟ್ಟಿಲ್ಲ ಅಂದರೆ ಜೈಲು ಕೊಡೋದು ಕೋರ್ಸ್. ಅಂದರೆ ಮಾಮೂಲಿ ಸಿವಿಲ್ ಕೋಡ್ ಹೋಗ್ತೀವಿ ನಾವು ಇದಕ್ಕೆ ಡಾಕ್ಟರ್ ಇದು ಕೊಡೋಲ್ಲ ಸಿವಿಲ್ ಕೋಡಲ್ಲೇ ಫೈಲ್ ಮಾಡ್ತೀವಿ. ಎಸ್ ರೈಟ್ ಆ ಥರ ಫೈಲ್ ಮಾಡಿದ ಉದಾಹರಣೆ ಅಂದರೆ ಪೆಟ್ರೋಲ್ ಬಂದು ಲಾಸ್ಟ್ ಇಯರ್ ಒಂದ್ಸರಿ ಆಗಿತ್ತು ಆಲ್ಮೋಸ್ಟ್ 1 lakh ರೂಪಾಯಿ ಸಮಥಿಂಗ್ ಲಿಮಿಟ್ ಆಗಿದೆ. ಬಟ್ ಈಗ ಲಾಸ್ಟ್ ಟೈಮ್ ಒಂದ್ಸರಿ ಯಾವ ವೈಲೇಷನ್ಸ್ ರಿಲೇಟೆಡ್ ಪ್ಯಾಕೇಜ್ ತಗೊಂಡಿಲ್ಲ ಅಂದರೆ ಪ್ಯಾಕೇಜ್ ಮಾಡಿಲ್ಲ ಕೇಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಫಾರ್ ದಟ್ ಇಟ್ ಹ್ಯಾಸ್ ಬಿನ್ 2 lakhs ಪೆನಾಲ್ಟಿ ನಾನೇ ಆಗಿದೆ ಇಲ್ಲ. ಬಟ್ ವೇಟ್ಸ್ ಆ್ಯಂಡ್ ಮೆಜರ್ಸ್ಗೆ ಕಡಿಮೆ ಇರುತ್ತೆ ಸರ್ ಪೆನಾಲ್ಟಿ. ಅಂದರೆ 2000 5000 ಅಲ್ಲೇ ಅಂದರೆ ಕಡಿಮೆ ಇದೆ. ಯಾಕೆಂದರೆ ಸಣ್ಣವರು ಇರ್ತಾರೆ ದೊಡ್ಡವರು ಇರ್ತಾರೆ ಇದರಲ್ಲಿ ಹಾಗಾಗಿ ಕಡಿಮೆ ಇರುತ್ತೆ. ರಿಲೇಟೆಡ್ ಟು ಶಾರ್ಟ್ ಕ್ವಾಂಟಿಟಿ ಬಂದರೆ 10,000 ರೂಪೀಸ್ ಪೆನಾಲ್ಟಿ. ಓಕೆ ಕಾಲೇಜ್ ಇನ್ಸ್ಪೆಕ್ಟರ್ ಎಸ್ ಸರ್.